ಅಮೆರಿಕ ಸುಂಕ ಸಮರದ ನಡುವೆ ಆರ್ಬಿಐ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಸಾಲಗಾರರಿಗೆ ಶುಭ ಸುದ್ದಿಯನ್ನ ಕೊಟ್ಟಿದೆ ಆರ್ಬಿಐ. ಆರ್ಬಿಐನಿಂದ ಮತ್ತೊಂದು ರೆಪೋ ರೇಟ್ ಇಳಿಕೆ. ಬ್ಯಾಂಕ್ ರೆಪೋ ದರ 25 ಪಾಯಿಂಟ್ ಇಳಿಕೆ ಆಗಿದೆ. ಅಮೆರಿಕ ಸುಂಕ ಸಮರದ ನಡುವೆಯೇ ಆರ್ಬಿಐ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿರೋದು. ಸಾಲಗಾರರಿಗೆ ಶುಭ ಸುದ್ದಿಯನ್ನ ಕೊಟ್ಟಿದೆ ಆರ್ಬಿಐ. ಆರ್ಬಿಐನಿಂದ ಈಗ ಮತ್ತೊಂದು ರೆಪೋ ರೇಟ್ ಅನ್ನ ಇಳಿಕೆ ಮಾಡಲಾಗಿದೆ. ಬ್ಯಾಂಕ್ ರೆಪೋ ದರ 25 ಪಾಯಿಂಟ್ ಇಳಿಕೆ ಆಗಿದೆ. ಶೇಕಡ 6.25ರಿಂದ ಶೇಕಡ 6ಕ್ಕೆ ಇಳಿಸಿದೆ ರಿಸರ್ವ್ ಬ್ಯಾಂಕ್. ರೆಪೋ ದರ ಇಳಿಕೆಯಿಂದ ಈಗ ಇಎಂಐ ಕಡಿಮೆ ಆಗುವಂತ ಸಾಧ್ಯತೆ ಕೂಡ ಇದೆ. ಗೃಹ ಸಾಲ ಇರಬಹುದು, ವಾಹನ ಸಾಲದ ಬಡ್ಡಿ ದರ ಶೇಕಡ 6ಕ್ಕೆ ಇಳಿಕೆಯಾಗುವಂತ ಸಾಧ್ಯತೆ ಇರೋದು. ಹಾಗಾಗಿ ಸಾಲಗಾರರು ಏನಿದ್ದಾರೆ ಅನೇಕ ವಸ್ತುಗಳನ್ನ ಇಎಂಐಯಲ್ಲಿ ತೆಗೆದುಕೊಳ್ತಾ ಇರ್ತಾರೆ. ಇಎಂಐ ಕಟ್ಟೋದೇ ಒಂದು ಸವಾಲಾಗಿರುತ್ತೆ, ಬಡ್ಡಿ ಹೆಚ್ಚಲ್ಲ ಅನ್ನುವಂಥ ಕಾರಣಕ್ಕೆ. ಬಟ್ ಅಂತವರಿಗೆಲ್ಲ ಇದು ಒಂದು ಸಿಹಿ ಸುದ್ದಿ. 4 ವರ್ಷದ ಹಿಂದಿನ ದರಕ್ಕೆ ಮರಳಿದೆ ಬಡ್ಡಿ ದರ. ವಿಶ್ವದ ತೆರಿಗೆ ಯುದ್ಧದ ನಡುವೆ ಆರ್ಬಿಐ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಆರ್ಬಿಐ ಮುಖ್ಯಸ್ಥ ಸಂಜಯ್ ಮಲ್ಹೋತ್ರಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ 4 ವರ್ಷದ ಹಿಂದೆ ಯಾವ ರೀತಿಯಾಗಿ ರೆಪೋ ದರ ಇತ್ತೋ ಅದೇ ದರಕ್ಕೆ ಈಗ ಮರಳಿದೆ. ಅನೇಕರು ಗೃಹ ಸಾಲವನ್ನ ಪಡ್ಕೊಳ್ತಾ ಇರ್ತಾರೆ. ಇನ್ನು ವೆಹಿಕಲ್ಸ್ ತೆಗೆದುಕೊಳ್ಳೋದಕ್ಕೆ ಅಂತ ಸಾಲವನ್ನ ತೆಗೆದುಕೊಂಡಿರ್ತಾರೆ. ವೆಹಿಕಲ್ಸ್ ಅನ್ನ ಇಎಂಐ ಅಲ್ಲಿ ತೆಗೆದುಕೊಂಡಿರ್ತಾರೆ. ಗೃಹ ಬಳಕೆಯ ವಸ್ತುಗಳನ್ನ ಇಎಂಐ ಅಲ್ಲಿ ತೆಗೆದುಕೊಂಡಿರ್ತಾರೆ. ಬಟ್ ಬಡ್ಡಿ ದರ ಏನಿದೆ ಇಲ್ಲಿವರೆಗೂ ಹೆಚ್ಚಿತ್ತಲ್ಲ, 6.25 ಏನಿತ್ತು ಅದನ್ನ ಈಗ 6ಕ್ಕೆ ಇಳಿಕೆ ಮಾಡಲಾಗಿದೆ. ಅಲ್ಲಿಗೆ 25 ಅಂದ್ರೆ 2.5 ಪೈಸೆ ಏನಿದೆ ಅಲ್ಲಿ ಇಳಿಕೆ ಆಗಿರೋದ್ರಿಂದ ಈ ಹಿಂದೆ 4 ವರ್ಷದ ಹಿಂದೆ ಯಾವ ರೀತಿಯಾಗಿ ಇತ್ತೋ ದರ ಅದೇ ದರಕ್ಕೆ ಬಂದಿರೋದು. ಇದರಿಂದ ಅನೇಕರೇನು ಸಾಲ ಮಾಡಿ ವಸ್ತುಗಳನ್ನ ತೆಗೆದುಕೊಳ್ತಿರ್ತಾರೆ, ಸಾಲ ಮಾಡಿ ವಾಹನಗಳನ್ನ ಖರೀದಿ ಮಾಡ್ತಾ ಇರ್ತಾರೆ, ಅವರೆಲ್ಲರಿಗೂ ಕೂಡ ಇದು ಗುಡ್ ನ್ಯೂಸ್. ಯಾರ್ಯಾರು ಏನೇನು ಸಾಲ ಮಾಡಿ ತೆಗೆದುಕೊಳ್ತಾರೋ ಅವರಿಗೆ ಅದರ ಒಂದು ರೀತಿಯಾಗಿ ಹಿಂದೆ ಹೆಜ್ಜೆ ಇಡ್ತಾ ಇರ್ತಾರೆ, ಬಡ್ಡಿ ದರ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ. ಬಟ್ ಈಗ ಎಲ್ಲರೂ ಕೂಡ ಈ ಒಂದು ರಿಲೀಫ್ ಸಿಕ್ಕಿದೆ, ಸಡಿಲಿಕ್ಕೆ ಸಿಕ್ಕಿರೋದ್ರಿಂದ ಬಡ್ಡಿ ದರ ಶೇಕಡ 6ಕ್ಕೆ ಇಳಿಕೆ ಆಗಿರೋದ್ರಿಂದ ಈ 4 ವರ್ಷದ ಹಿಂದಿನ ಬಡ್ಡಿ ದರವೇ ಮತ್ತೆ ಮರಳಿರೋದ್ರಿಂದ ವಿಶ್ವದ ತೆರಿಗೆ ಯುದ್ಧದ ನಡುವೆ ಒಂದು ರೀತಿ ಜನರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಆರ್ಬಿಐ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದೆ. The MPC voted unanimously to reduce the policy repo rate by 25 basis points to 6% with immediate effect. I repeat, the MPC voted unanimously to reduce the policy repo rate by 25 basis points to 6% with immediate effect. Consequently, the standing deposit facility, the STF rate under the liquidity adjustment facility shall stand adjusted to 5.75%. And conditions and outlook, the MPC voted unanimously to reduce the policy repo rate by 25 basis points to 6% with immediate effect. I repeat, the MPC voted unanimously to reduce the policy repo rate by 25 basis points to 6% with immediate effect. Consequently, the standing deposit facility, the STF rate under the liquidity adjustment facility shall stand adjusted to 5.75%. And conditions